ಮೈಸೂರಿನಲ್ಲಿ 20 ಕೋಟಿ ಮೌಲ್ಯದ ಕಟ್ಟಡ ನೆಲಸಮಕ್ಕೆ ಆದೇಶವನ್ನು ನೀಡಲಾಗಿದೆ. ಮೈಸೂರಿನ ಉಟಗಳ್ಳಿ ಗ್ರಾಮ ಪಂಚಾಯತ್ ನಗರಸಭೆಯಿಂದ ಉಟಗಳ್ಳಿ ಪ್ರದೇಶದಲ್ಲಿರುವಂಥ ಕಟ್ಟಡವನ್ನು ನೆಲಸಮ ಮಾಡಬೇಕು ಅನ್ನುವ ಆದೇಶ. ನಗರಸಭೆಯಿಂದ ಕಟ್ಟಡ ತೆರವಿಗೆ ನೋಟಿಸನ್ನು ಕೊಡಲಾಗಿದೆ. ಹುಟಗಳ್ಳಿ ಸರ್ವೆ ನಂಬರ್ 25-26ರಲ್ಲಿ ನಿರ್ಮಾಣವಾಗಿರುವಂಥ ಕಟ್ಟಡ ಇದು. ಕೆಪಿಟಿಸಿಎಲ್ ಜಾಗದಲ್ಲಿ ಕಾನೂನು ಬಾಹಿರವಾಗಿ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಲಾಗಿದೆ. ನಗರಸಭೆ ಮುಡಾ ಅನುಮತಿ ಇಲ್ಲದಿದ್ದರೂ ಕೂಡ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ. ಕಟ್ಟಡ ನಿರ್ಮಿಸಿದ್ದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಲ್ಯಾಣ ಸಂಸ್ಥೆ ಅನುಮೋದನೆ ಪಡೆಯದೇನೆ 2022ರ ಜೂನ್ನಲ್ಲಿ 2022ರ ಜೂನ್ 24ರಂದು ಗುದ್ದಲಿ ಪೂಜೆ ನೆರವೇರಿಸಲಾಗಿತ್ತು. ಸಾರ್ವಜನಿಕ ಬಳಕೆಯ ನಿವೇಶನದ ವಾಣಿಜ್ಯ ಬಳಕೆಯನ್ನು ಸಾರ್ವಜನಿಕ ಬಳಕೆಗಿರುವಂಥ ಜಾಗವನ್ನು ವಾಣಿಜ್ಯ ಬಳಕೆಗೆ ಅದನ್ನು ಬಳಸಿಕೊಂಡಿದ್ದರು. ಬಟ್ ಅನುಮತಿ ಸಿಕ್ಕಿರಲಿಲ್ಲ. ಇದೀಗ ಕಲ್ಯಾಣ ಮಂಟಪ ತೆರವಿಗೆ ಪಟ್ಟಣ ಪಂಚಾಯತ್ ಮುಂದಾಗ್ತಾ ಇದೆ. ಸರ್ವೆ ನಂಬರ್ 25 ಮತ್ತು 26ರಲ್ಲಿ ನಿರ್ಮಾಣವಾಗಿದ್ದಂಥ ಕಟ್ಟಡ ಅದು. ಕೆಪಿಟಿಸಿಎಲ್ ಜಾಗದಲ್ಲಿ ಕಾನೂನು ಬಾಹಿರವಾಗಿ ಈ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಲಾಗಿತ್ತು. ಈ ಹುಟಗಳ್ಳಿ ಪ್ರದೇಶದಲ್ಲಿರುವಂಥ ಕಟ್ಟಡವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಯಾವುದೇ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದರೆ ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಗಳಿಂದ ಅನುಮತಿಯನ್ನು ಪಡೆದುಕೊಳ್ಳಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮನೆ ಕಟ್ತೀರಿ ಅಂತ ಹೇಳಿದ್ರೆ ಅಲ್ಲಿನ ಗ್ರಾಮ ಪಂಚಾಯಿತಿಯ ಪರ್ಮಿಷನನ್ನು ಅನುಮತಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ನಗರಸಭೆಯಿಂದ ನಗರದಲ್ಲಿ ಕಟ್ತೀನಿ ಅಂತ ಹೇಳಿದ್ರೆ ನಗರಸಭೆಯಿಂದ ಪರ್ಮಿಷನನ್ನು ತೆಗೆದುಕೊಳ್ಬೇಕಾಗತ್ತೆ. ಕಟ್ಟಡ ಪರವಾನಗಿಯ ಲೈಸೆನ್ಸನ್ನು ಪಡೆದುಕೊಳ್ಬೇಕಾಗತ್ತೆ. ಹೇಳಿ ಕೇಳಿ ಇದು ಸಾರ್ವಜನಿಕ ಬಳಕೆಗೆ ಮೀಸಲಿಟ್ಟಂಥ ಜಾಗ ಇದು. ಆದರೆ ಇದನ್ನು ವಾಣಿಜ್ಯ ಬಳಕೆಗೆ ಅಂತ ಹೇಳಿ ಈ ಕಟ್ಟಡವನ್ನು ನಿರ್ಮಿಸಲಾಗ್ತಾ ಇತ್ತು. ಈಗ ಈ ಕಟ್ಟಡವನ್ನು ನೆಲಸಮ ಮಾಡಬೇಕೆನ್ನುವ ಆದೇಶ ಹೊರಬಿದ್ದಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಇದು ಕೆಪಿಟಿಸಿಎಲ್ಗೆ ಸೇರಿದ ಜಾಗ ಅಂತ ಗೊತ್ತಿದ್ರೂ ಕೂಡ ಅದು ಯಾವ ಧೈರ್ಯದಿಂದ ಇಂಥದ್ದೊಂದು ಬೃಹತ್ ಕಟ್ಟಡವನ್ನು ಕಟ್ಟಲಿಕ್ಕೆ ಮುಂದಾಗಿದ್ರು ಇವರು ಅನ್ನೋದು ಒಂದು ಭಾಗ. ಜೊತೆಗೆ ಅನುಮತಿ ನೀಡುವಾಗಲೇ ಇದನ್ನು ಅನುಮತಿ ನಿರಾಕರಿಸಲಾಗಿದೆ ಅಂತ ಹೇಳಿದರೂ ಕೂಡ ಇದನ್ನು ಕಟ್ಟಿದ್ದಾರೆ ಅಂತ ಹೇಳಿದರೆ ನಮ್ಮನ್ನು ಯಾರೇನೂ ಮಾಡ್ಕೊಳ್ಳಲ್ಲ ಅನ್ನುವ ಒಂದು ರೀತಿಯ ಬಂಡತನದ ಕಾರಣಕ್ಕಾಗಿಯೇ ಈ ಹಂತಕ್ಕೆ ಬಂದು ತಲುಪಿದೆಯಾ ಅಂತ? ಖಂಡಿತವಾಗಿ ದಶರಥ್, ಯಾಕೆಂತ ಹೇಳಿದ್ರೆ ಇಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಯನ್ನು ನಾವು ಗಮನಿಸಬಹುದು. ಇಲ್ಲಿ ಸುಮಾರು 20 ಕೋಟಿ ರೂಪಾಯಿ ಮೌಲ್ಯದ ಒಂದು ಸಮುದಾಯ ಭವನವನ್ನ ಕಟ್ಟುವಂತಹ ಒಂದು ಪ್ರಯತ್ನವನ್ನು ಮಾಡಿರ್ತಾರೆ. ಆ ಒಂದು ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗಿದೆ. ಆದ್ರೆ ಈ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡ್ಲಿಕ್ಕೆ ಎಲ್ಲಿಯೂ ಕೂಡ ಅನುಮತಿಯನ್ನು ಪಡೆದಿರ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಏನಂತಂದ್ರೆ ಇಲ್ಲಿ ಕೆಇಬಿ ಏನು ಕೆಪಿಟಿಸಿಎಲ್ ನ ಉದ್ಯೋಗಿಗಳೇನಿದ್ದಾರೆ ಅವರ ಒಂದು ಬೆವರಿನ ಹಣ ಇಲ್ಲಿ ಸೋಲಾಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡ ಕಲ್ಯಾಣ ಸಂಸ್ಥೆ ಅಂತ ಹೇಳಿ ಕೆಪಿಟಿಸಿಎಲ್ ವ್ಯಾಪ್ತಿಯಲ್ಲಿ ಇರುತ್ತೆ. ಆ ಒಂದು ನೌಕರರು ತಮ್ಮ ವಂತಿಕೆ ಹಣ ಇರಬಹುದು, ಜೊತೆಗೆ ಬೇರೆ ಬೇರೆ ಏನು ಅನುದಾನಗಳನ್ನ ಪಡೆದುಕೊಂಡಂತಹ ಸಂಸ್ಥೆಯವರು ಏನಿರ್ತಾರೆ ಅವರು ಮೈಸೂರಿನ ಊಟಗಳ್ಳಿಯಲ್ಲಿ ಇರತಕ್ಕಂತ ಆ ಒಂದು ಜಾಗದಲ್ಲಿ ಕೆಪಿಟಿಸಿಎಲ್ ನ ಒಂದು ಜಾಗದಲ್ಲಿ ಅನುಮತಿಯನ್ನೇ ಪಡೆಯದೆ ಅವರು ಆ ಕಟ್ಟಡವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಒಂದು 8-10 ಕೋಟಿ ರೂಪಾಯಿಗಳಷ್ಟು ಹಣ ಖರ್ಚು ಮಾಡಿ ಆ ಒಂದು ಕಟ್ಟಡವನ್ನ ಕಟ್ಟಿರ್ತಕ್ಕಂಥದ್ದು. ಆದ್ರೆ ಅಲ್ಲಿ ಈಗ ನಗರಸಭೆ ಆ ಒಂದು ಕಟ್ಟಡವನ್ನ ನೆಲಸಮ ಮಾಡಿ ಅಂತೇಳಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನೌಕರರು ಕಟ್ಟಡಕ್ಕೆ ಕೊಟ್ಟಿರ್ತಕ್ಕಂಥ ಇರ್ಬೋದು ಹೈಕಾದಂತಹ ಸಂದರ್ಭ. ಎಸ್, ಥ್ಯಾಂಕ್ ಯು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.